ಭಾರತಕ್ಕೆ ಬಂತು ಮತ್ತೊಂದು ಎಲ್ಪಿಜಿ ಹಡಗು. ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಬಂದಂತ ಎಲ್ಪಿಜಿ ಟ್ಯಾಂಕರ್ 15,400 ಟನ್ ಎಲ್ಪಿಜಿಯನ್ನ ಹೊತ್ತು ತಂದ ಗ್ರೀನ್ ಆಶಾ ಹಡಗು. ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಬಂದಿರುವಂತ ಗ್ರೀನ್ ಆಶಾ ಹಡಗು. ಹೀಗಾಗಿ ಜನರಿಗೆ ಒಂದು ಕುತೂಹಲ, ಎಲ್ಪಿಜಿ ಸಿಗುತ್ತಾ ನಮ್ಗೆ? ಹಾಗಾದ್ರೆ ಸಮಸ್ಯೆ ಅಟ್ಲೀಸ್ಟ್ ಕೊಂಚ ಆದ್ರೂ ಕಮ್ಮಿ ಆಗುತ್ತಾ ಅಂತ. ಮುಂಬೈನ ಜವಾಹರ್ಲಾಲ್ ನೆಹರು ಬಂದರುಗೆ ಬಂದಂತ ಹಡಗು ಇನ್ನಾದ್ರೂ ಆಟೋ ಚಾಲಕರ ಪರದಾಟಕ್ಕೆ ಮುಕ್ತಿ ಸಿಗುತ್ತಾ ಅಂತ. ಪಾಪ ರಾತ್ರಿ ಹೋದ್ರೆ ಮಧ್ಯಾಹ್ನ ಆದ್ರೂ ಕೂಡ, ತಿರುಗಿ ಮಾರನೇ ದಿನ ಮಧ್ಯಾಹ್ನ ಆದ್ರೂ ಕೂಡ ಅನೇಕರಿಗೆ ಆಟೋಗೆ ಎಲ್ಪಿಜಿ ಸಿಗ್ತಿರ್ಲಿಲ್ಲ. ಅಲ್ಲೇ ಪಾಪ ಕೂತು ಟಿಕ್ಕಾಣಿ ಹೂಡ್ಬಿಡ್ತಾ ಇದ್ರು ಎಲ್ಪಿಜಿಗೋಸ್ಕರ. ಸದ್ಯ ಈ ಗ್ರೀನ್ ಆಶಾ ಹಡಗಿನಲ್ಲಿ ಬರ್ತಾ ಇರುವಂತ ಎಲ್ಪಿಜಿಯಿಂದಾಗಿ ಆಟೋ ಚಾಲಕರ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತಾ ಅಂತ. ಕಂಪ್ಲೀಟ್ ಆಗಿ ನಿವಾರಣೆ ಆಗಲ್ಲ, ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಆದ್ರೂ ಅವರಿಗೆ ಸಮಸ್ಯೆ ಬಗೆಹರಿಬಹುದಾ? ಒಂದು ಪ್ರಶ್ನೆ ಇದೆ. ಆಟೋ ಚಾಲಕರ ಪರದಾಟ ನೀವು ಈಗಾಗಲೇ ರಾಜ್ಯದಾದ್ಯಂತ ಅನೇಕ ಕಡೆ ಗಮನಿಸಿದ್ದೀರಾ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದು ನೋಡಿದ್ದೀರಾ. ಹೊಟ್ಟೆಗಿಲ್ಲ, ಬಟ್ಟೆಗಿಲ್ಲ, ಮಕ್ಳಿಗೆ ಏನು ಕೊಡ್ಸೋದು, ಊಟ ತಿಂಡಿ ಯಾವುದನ್ನು ಕೂಡ ಮಾಡೋದಕ್ಕಾಗ್ತಾ ಇಲ್ಲ, ಮನೆ ಬಿಟ್ಟು ಇಲ್ಲಿ ಬಂದಿದ್ದೀವಿ. ಮಹಿಳಾ ಆಟೋ ಚಾಲಕಿಯರು ಕೂಡ ಸಂಕಷ್ಟ ತೋಡ್ಕೊಳ್ತಾ ಇದ್ರು. ನಮ್ಮ ಮಕ್ಕಳ ಸಮೇತ ಬಂದು ಎಲ್ಪಿಜಿಗೋಸ್ಕರ ಕಾಯ್ತಾ ಇದ್ದೀವಿ ಅಂತ. ಸದ್ಯ 15,400 ಟನ್ ಇಂಧನ ಹೊತ್ತಿರುವಂತ ಈ ಹಡಗು, ಗ್ರೀನ್ ಆಶಾ ಹಡಗು ಈಗ ಬಂದು ತಲುಪಿದೆ, ಭಾರತಕ್ಕೆ ಬಂದಿದೆ. ಬಟ್ ಅದು ಯಾವ ರೀತಿ ವಿತರಣೆ ಆಗುತ್ತೆ, ಎಷ್ಟು ಜನರ ಕೈಗೆ ಸಿಗುತ್ತೆ, ಎಷ್ಟು ಜನರ ಆಟೋ ಚಾಲಕರ ಸಮಸ್ಯೆ ಬಗೆಹರಿಯುತ್ತೆ ನೋಡೋಣ.